ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಈ ವಿಡಿಯೋ ಮೂಲಕ ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ವಿಶ್ವಸಂಸ್ಥೆಯ ಸಚಿವಾಲಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. In this video we are going to discuss about the major organs of the United Nations, and that International Court of Justice and Secretariat. ಈ ಪ್ರಧಾನ ಅಂಗಗಳಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಂದು ಪ್ರಮುಖವಾದಂತಹ ನ್ಯಾಯಾಲಯವಾಗಿ ನಾವು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಕಾಣ್ತೀವಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಶ್ವಸಂಸ್ಥೆಯ ಪ್ರಧಾನ ಅಂಗ. ಆದರೆ ಮೊದಲನೇ ಮಹಾಯುದ್ಧ ಮುಕ್ತಾಯವಾದ ನಂತರ 1920 ಜನವರಿ 10ರಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸುವುದಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯಾಗಿ ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಆ ರಾಷ್ಟ್ರ ಸಂಘದ ಪ್ರಧಾನ ಅಂಗಗಳಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸನ್ನು ನಾವು ಕಾಣ್ತೀವಿ. ಆನಂತರ ರಾಷ್ಟ್ರಸಂಘ ಅಂತ್ಯವಾದ ಮೇಲೆ ವಿಶ್ವಸಂಸ್ಥೆ ಸ್ಥಾಪನೆಯಾದ ನಂತರ ವಿಶ್ವಸಂಸ್ಥೆಯ ಪ್ರಧಾನ ಅಂಗವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಸೇರ್ಪಡೆಗೊಳಿಸಲಾಯಿತು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದರ ರಚನೆಯನ್ನು ನೋಡಿದ್ರೆ, ಕಾಂಪೋಸಿಷನ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಆಲ್ ಮೆಂಬರ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಆರ್ ಡಿ ಫ್ಯಾಕ್ಟೋ ಮೆಂಬರ್ಸ್ ಆಫ್ ದಿ court. A state which is not a member of the United Nations can also become a party to the statute of International Court of Justice. ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಲ್ಲ ಸದಸ್ಯ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿರ್ತಾರೆ. ಅಂದರೆ ಏನು ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಇದರ ಸದಸ್ಯರಾಗಿರ್ತಾರೆ. ವಿಶ್ವಸಂಸ್ಥೆ ಸದಸ್ಯರಲ್ಲದವರು ಸಹಿತ ಇದರ ಅನುಕೂಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತೀವಿ. According to Article 2 of the Statute of International Court of Justice, there are 15 judges in the court. They are elected regardless of their nationalities from among the persons of high moral character who possess the qualifications required in their respective countries for the appointment to the higher offices of the judiciary or jurists. Later on the number of 15 was increased to 16. ಅಂದರೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ 15 ಜನ ನ್ಯಾಯಾಧೀಶರಿರ್ತಾರೆ. ಈಗ 16ಕ್ಕೆ ಏರಿಸಲಾಗಿದೆ. ಜೊತೆಗೆ ಈ ನ್ಯಾಯಾಧೀಶರನ್ನು ವಿಶ್ವದ ಯಾವುದೇ ರಾಷ್ಟ್ರಗಳಿಂದಾದರೂ ನ್ಯಾಯಾಧೀಶರನ್ನಾಗಿ ನೇಮಕವನ್ನು ಮಾಡ್ಬೋದು. ಒಟ್ಟಾರೆ ಅವರು ಉತ್ತಮ ನೈತಿಕತೆಯನ್ನು, ಉತ್ತಮ ಗುಣವನ್ನು ಹೊಂದಿರಬೇಕಾಗುತ್ತೆ ಮತ್ತು ಆ ರಾಷ್ಟ್ರಗಳ ಉನ್ನತವಾದ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರಾಗಲು ಬೇಕಾದ ಅರ್ಹತೆಗಳೇನಿರ್ತವೆ ಆ ಅರ್ಹತೆಗಳು ಅಂತಾರಾಷ್ಟ್ರೀಯ ನ್ಯಾಯಾಧೀಶರಿಗೆ ಆಗಬೇಕಾದ್ರೆ ಈ ಅರ್ಹತೆಗಳು ಇರಬೇಕಂತ ನಾವು ಹೇಳ್ತೀವಿ. ಟೆನ್ಯೂರ್ ಆಫ್ ಜಡ್ಜಸ್ ಬಂದಾಗ, ದ ಜಡ್ಜಸ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆರ್ ಎಲೆಕ್ಟೆಡ್ ಬೈ ಎ ಟರ್ಮ್ ಆಫ್ 9 years and 5 judges retire after every 3 years. The judges are eligible for re-election. If midterm vacancies occur, these are to be filled up in the same manner. ಅಂದರೆ ಇಲ್ಲಿ ಪ್ರತಿ 15 ಜನ ನ್ಯಾಯಾಧೀಶರಿರ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ 9 ವರ್ಷ ಸೇವೆಯನ್ನು ಸಲ್ಲಿಸಿದವರು ರಿಟೈರ್ಡ್ ಆಗ್ತಾರೆ. ಅಷ್ಟೇ ಸಂಖ್ಯೆಯ ನ್ಯಾಯಾಧೀಶರನ್ನು ಮತ್ತೆ ನೇಮಕವನ್ನು ಮಾಡ್ತೀವಿ. ಇದು ನ್ಯಾಯಾಧೀಶರ ಅವಧಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. The regular election of judges so elected holds office in the remaining period of his procedure. International Court of Justice has a permanent seat at a Hague. ಇದರ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಹೇಗ್ನಲ್ಲಿದೆ. ಅದು ನಿರಂತರವಾಗಿ ಅಲ್ಲಿ ತನ್ನ ಕಾರ್ಯಗಳನ್ನು ಅಲ್ಲಿ ನಿರ್ವಹಿಸ್ತಾ ಇರುತ್ತೆ. The court remains permanently in sessions, but some vacations are given to the judges. ಅದೇ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ವೆಕೇಷನನ್ನು ಕೊಡ್ತಾರೆ. ಅದು ನಿರಂತರವಾಗಿ ಶಾಶ್ವತವಾಗಿ ಕೆಲಸವನ್ನು ಮಾಡುವಂಥ ಕಾರ್ಯವಾಗಿ ನೋಡ್ತೀವಿ.
ಇಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯ ವಾಲಂಟರಿ ಜ್ಯೂರಿಸ್ಡಿಕ್ಷನ್ ಅಂದಾಗ ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ 3 ರೀತಿಯ ಕಾರ್ಯ ನೋಡ್ತೀವಿ. ದೇರ್ ಆರ್ 3 ಮೇಜರ್ ಫಂಕ್ಷನ್ಸ್ ಎಕ್ಸಸೈಸ್ ಬೈ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಫಸ್ಟ್ ಒನ್ ಇಸ್ ದ ವಾಲಂಟರಿ ಜ್ಯೂರಿಸ್ಡಿಕ್ಷನ್, ಸೆಕೆಂಡ್ ಒನ್ ಇಸ್ ದ ಕಂಪಲ್ಸರಿ ಜ್ಯೂರಿಸ್ಡಿಕ್ಷನ್, and third one is the advisory jurisdiction ಅಂತ. ಫಸ್ಟ್ ಒನ್ ವಾಲಂಟರಿ ಜ್ಯೂರಿಸ್ಡಿಕ್ಷನ್, ಅಲ್ಲಿ ಐಚ್ಛಿಕ ಕಾರ್ಯಗಳಂತ ಕರಿತೀವಿ. ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹ್ಯಾಸ್ ಎ ವಾಲಂಟರಿ ಜ್ಯೂರಿಸ್ಡಿಕ್ಷನ್ ಓವರ್ ದಿ ಕೇಸಸ್ ಆಫ್ ದಿ ಸ್ಟೇಟ್ಸ್. ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ, ರಾಷ್ಟ್ರಗಳು ಐಚ್ಛಿಕವಾಗಿ ತಮ್ಮಲ್ಲಿನ ವಿವಾದಗಳನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದಂಥ ಸಂದರ್ಭಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನು ಜಡ್ಜ್ಮೆಂಟನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೊಡುತ್ತೆ. ಅದನ್ನು ವಾಲಂಟರಿ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಅಂದರೆ ರಾಷ್ಟ್ರಗಳು ಸ್ವಇಚ್ಛೆಯಿಂದ ತಾವೇ ವಿವಾದಕ್ಕೊಳಪಟ್ಟಂಥ ರಾಷ್ಟ್ರಗಳು ತಮ್ಮ ವಿವಾದವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ತಮ್ಮ ತೀರ್ಮಾನವನ್ನು ಜಡ್ಜ್ಮೆಂಟನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಡುತ್ತೆ. ಇದು ಒಂದು. ಎರಡನೇದು ಕಂಪಲ್ಸರಿ ಜ್ಯೂರಿಸ್ಡಿಕ್ಷನಲ್ಲಿ ಕಡ್ಡಾಯ ಅಧಿಕಾರ ವ್ಯಾಪ್ತಿ ಅಂತ ನೋಡಿದಾಗ ಎನಿ ಸ್ಟೇಟ್ ಮೇ ರೆಕಗ್ನೈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಜ್ಯೂರಿಸ್ಡಿಕ್ಷನ್ ಕಂಪಲ್ಸರಿ ಇನ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಲೀಗಲ್ ಮ್ಯಾಟರ್ಸ್. ಈ ಕೆಳಗಿನ ಕೆಲವು ಲೀಗಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಅವುಗಳನ್ನು ಪಾಲಿಸಬೇಕಾಗುತ್ತೆ. ದ ಇಂಟರ್ಪ್ರಿಟೇಷನ್ ಆಫ್ ದಿ ಟ್ರೀಟಿ ಅಂದರೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವ್ಯಾಖ್ಯಾನವನ್ನು ಕೊಡುವಂಥದ್ದು. ಎನಿ ಕ್ವಶನ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಸಮಸ್ಯೆ ಉದ್ಭವ ಆದಾಗ ತನ್ನ ಒಂದು ತೀರ್ಮಾನವನ್ನು ಕೊಡುತ್ತೆ. ದ ಎಕ್ಸಿಸ್ಟೆನ್ಸ್ ಆಫ್ ಎನಿ ಫ್ಯಾಕ್ಟ್ which if established would constitute a breach of international obligation. ಅಂತಾರಾಷ್ಟ್ರೀಯ ಬಂಧನಕ್ಕೊಳಪಟ್ಟಂಥ ಯಾವುದೇ ಒಂದು ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ತಮ್ಮ ತೀರ್ಮಾನವನ್ನು ಕೊಡುವಂಥದ್ದು. ದ ನೇಚರ್ ಆರ್ ಎಕ್ಸ್ಟೆಂಟ್ ಆಫ್ ದಿ ರಿಆಪರೇಷನ್ ಟು ದ ಮೇಡ್ ಫಾರ್ ದ ಬ್ರೀಚ್ ಆಫ್ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್. ಅಂದರೆ ಅಂತಾರಾಷ್ಟ್ರೀಯ ಯಾವುದೇ ತೊಡಕುಗಳಿದ್ದರೆ, ಅಂತಾರಾಷ್ಟ್ರೀಯವಾದ ಯಾವುದೇ ವಿವಾದಗಳಾಗಲಿ ತೊಡಕುಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ತೀರ್ಮಾನವನ್ನು ತನ್ನ ಅಭಿಪ್ರಾಯವನ್ನು ಕೊಡುವಂಥದ್ದು. ನೆಕ್ಸ್ಟು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಅಡ್ವೈಸರಿ ಜ್ಯೂರಿಸ್ಡಿಕ್ಷನಲ್ಲಿ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಲ್ಸೋ ಪೋಸಸ್ ದ ಪವರ್ ಟು ಗಿವ್ ಅಡ್ವೈಸರಿ ಒಪಿನಿಯನ್ ಎ ಲೀಗಲ್ ಕ್ವಶನ್ಸ್ ಟು ದ ಜನರಲ್ ಅಸೆಂಬ್ಲಿ. ಸೆಕ್ಯೂರಿಟಿ ಕೌನ್ಸಿಲ್ ಆ್ಯಂಡ್ ಅದರ್ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಥರೈಸ್ಡ್ ಬೈ ದ ಜನರಲ್ ಅಸೆಂಬ್ಲಿ. ಇಲ್ಲಿ ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಯಾವುದೇ ಅಂಗಗಳು ಅಥವಾ ವಿಶೇಷ ಅಂಗಸಂಸ್ಥೆಗಳು ಒಳಗೊಂಡಂತೆ ತಮ್ಮ ಸಲಹೆಯನ್ನು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸಲಹೆಯನ್ನು ಕೇಳಬಹುದು. ದ ಅಡ್ವೈಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಜಸ್ಟಿಸ್ ಈಸ್ ಟೇಕನ್ ಬೈ ಎ ರಿಟರ್ನ್ ರಿಕ್ವೆಸ್ಟ್. ದ ಕೋರ್ಟ್ ಡಸ್ ನಾಟ್ ಗಿವ್ ಅಡ್ವೈಸ್ ಫಾರ್ ಇಟ್ಸ್ ಓನ್. ಇಟ್ಸ್ ಒಪಿನಿಯನ್ ರೆಪ್ರೆಸೆಂಟ್ಸ್ ಅಡ್ವೈಸ್ ರಾದರ್ ದ್ಯಾನ್ ಡಿಸಿಷನ್. ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ತಾನೇ ವಾಲಂಟ್ರಿಯಾಗಿ ಅಡ್ವೈಸನ್ನು ಕೊಡೋಕ್ಕೆ ಹೋಗೋದಿಲ್ಲ. ಅದರ ಅಡ್ವೈಸ್ ಕೊಡಿ ಅಂತೇಳಿ ಒಂದು ರಿಟರ್ನ್ ರಿಕ್ವೆಸ್ಟನ್ನು ಕೊಟ್ಟಾಗ, ಒಂದು ರಿಟರ್ನ್ ರಿಕ್ವೆಸ್ಟನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಮಾತ್ರ ಅಡ್ವೈಸನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಡುತ್ತೆ. ದೀಸ್ ಒಪಿನಿಯನ್ ರೆಪ್ರೆಸೆಂಟ್ ಅಡ್ವೈಸ್ ರಾದರ್ ದ್ಯಾನ್ ಡಿಸಿಷನ್. ಇದು ತೀರ್ಮಾನಕ್ಕಿಂತ ಇದು ಸಲಹೆ ಅಂತ ಅಲ್ಲಿ ಹೇಳ್ತಾರೆ. ಇದು ತೀರ್ಮಾನ ಅಲ್ಲ, ಸಲಹೆ. ಆ ಸಲಹೆಯನ್ನು ಕೊಡುತ್ತೆ. ಕೋರ್ಟ್ ಡಸ್ ನಾಟ್ ಗಿವ್ ಅಡ್ವೈಸ್ ಫಾರ್ ಇಟ್ಸ್ ಓನ್. ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹ್ಯಾಸ್ ಆನ್ ಸೆವರಲ್ ಅಕೇಷನ್ಸ್ ಗಿವನ್ ಅಡ್ವೈಸ್ ಆನ್ ಡಿಫರೆಂಟ್ ಮ್ಯಾಟರ್ಸ್ ಲೈಕ್ ಪೀಸ್ ಟ್ರೀಟೀಸ್. ಶಾಂತಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ವಿತ್ ಬಲ್ಗೇರಿಯಾ, ಹಂಗೇರಿ ಆ್ಯಂಡ್ ರೊಮೇನಿಯಾ. ಈ ವಿವಾದಗಳ ಸಂಬಂಧಪಟ್ಟ ರಾಷ್ಟ್ರಗಳ ಶಾಂತಿಗೆ ಸಂಬಂಧಪಟ್ಟಂತೆ ಅಡ್ವೈಸನ್ನು ಕೇಳಿದ ನೋಡ್ಬೋದು. ದ ಜನರಲ್ ಅಸೆಂಬ್ಲಿ ಆ್ಯಂಡ್ ಸೆಕ್ಯೂರಿಟಿ ಕೌನ್ಸಿಲ್ ಹ್ಯಾವ್ ಮೇಡ್ ವೆರಿ ಲಿಮಿಟೆಡ್ ಯೂಸ್ ಆಫ್ ದ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್. ಇಲ್ಲಿ ಸಾಮಾನ್ಯ ಸಭೆ ಆಗಲಿ ಅಥವಾ ಭದ್ರತಾ ಮಂಡಳಿ ಆಗಲಿ ಅತ್ಯಂತ ಕಡಿಮೆ ಸಲಹೆಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಿಂದ ಪಡೆದುಕೊಂಡಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ಬೋದು. ಹೀಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂದು ಪ್ರಧಾನ ನ್ಯಾಯಾಲಯವನ್ನು ಕಾಣ್ತೀವಿ. ಇದರ ಸದಸ್ಯರ ಸಂಖ್ಯೆ 15. ಇದರ ಅಧಿಕಾರ 9 ವರ್ಷ. ಅದರ ಕಾರ್ಯಗಳು 3 ಇದ್ದಾವೆ. ಒಂದು ಆಪ್ಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ ಅಥವಾ ಐಚ್ಛಿಕ ಅಧಿಕಾರಗಳು. ಎರಡನೇದು ಕಂಪಲ್ಸರಿ ಫಂಕ್ಷನ್ ಕಡ್ಡಾಯ ಅಧಿಕಾರಗಳು. ಮೂರನೇದು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಅಲ್ಲಿ ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ. ಈ ರೀತಿ 3 ಪ್ರಮುಖವಾದ ಕಾರ್ಯಗಳನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲಿ ನಿರ್ವಹಿಸುತ್ತೆಂಬುದಾಗಿ ನಾವು ನೋಡ್ಬೋದು. ನೆಕ್ಸ್ಟ್ ಮತ್ತೊಂದು ಪ್ರಧಾನ ಅಂಗ ಅಥವಾ ವಿಶ್ವಸಂಸ್ಥೆಯ
ಪ್ರಧಾನ ಅಂಗಗಳಲ್ಲಿ 6ನೇ ಅಂಗ, ಕೊನೆಯ ಅಂಗ ಅಂತ ಹೇಳಿದ್ರೆ UN ಸೆಕ್ರೆಟರಿಯೇಟ್ ಅಂಡ್ ದಿ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್. ವಿಶ್ವಸಂಸ್ಥೆಯ ಸಚಿವಾಲಯ ಮತ್ತು ಪ್ರಧಾನ ಕಾರ್ಯದರ್ಶಿಯ ಪಾತ್ರ, ಇದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಾದರೆ, ದ ಸೆಕ್ರೆಟರಿಯೇಟ್ ಈಸ್ ಒನ್ ಆಫ್ ದಿ ಪ್ರಿನ್ಸಿಪಲ್ ಆರ್ಗನ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಸಚಿವಾಲಯ ಏನಿದೆ ಇದು ವಿಶ್ವಸಂಸ್ಥೆಯ ಒಂದು ಪ್ರಧಾನವಾದ ಅಂಗ. ಕಾರಣ ಇಡೀ ವಿಶ್ವಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ಈ ಸಚಿವಾಲಯದ ಮೂಲಕವೇ ನಡೆಯುತ್ತೆ. ಎಲ್ಲ ಪತ್ರವ್ಯವಹಾರಗಳು, ಎಲ್ಲ ದಾಖಲೆಗಳ ಪರಿಶೀಲನೆ, ಎಲ್ಲ ಕಾಯ್ದೆಗಳು ಸಂಪೂರ್ಣವಾದ ಒಂದು ಅಂಗ ಅಂತ ಹೇಳಿದರೆ ಅದು ಸಚಿವಾಲಯ. ಇಟ್ ಈಸ್ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಇದು ವಿಶ್ವಸಂಸ್ಥೆಯ ಸಚಿವಾಲಯ ನ್ಯೂಯಾರ್ಕ್ನಲ್ಲಿದೆ. ಯುನೈಟೆಡ್ ವಿಚ್ ಅಡ್ಮಿನಿಸ್ಟ್ರೇಟ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದಿ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ವಿಚ್ ಆರ್ ಲೇಡ್ ಡೌನ್ ಬೈ ದ ಅದರ್ ಏಜೆನ್ಸೀಸ್ ಆರ್ ದ ಯುನೈಟೆಡ್ ನೇಷನ್ಸ್. ಪ್ರಮುಖವಾಗಿ ವಿಶ್ವಸಂಸ್ಥೆ ಆಡಳಿತವನ್ನು, ಅಲ್ಲಿನ ನೀತಿ ನಿಯಮಗಳು, ಕಾರ್ಯಕ್ರಮಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ಸಚಿವಾಲಯದಲ್ಲಿ ನಾವು ಕಾಣ್ಬೋದು. ಅದ್ರ ಜೊತೆಗೆ ಏನು ಅದರ್ ಏಜೆನ್ಸೀಸ್, ವಿಶೇಷ ಅಂಗಸಂಸ್ಥೆಗಳು, ಅದರ ಬಗ್ಗೆ ಸಹ ಮಾಹಿತಿಯನ್ನು ಸಚಿವಾಲಯದಲ್ಲಿ ನೋಡ್ತೀವಿ. ಸೆಕ್ರೆಟರಿಯೇಟ್ ಕಂಪ್ರೈಸಸ್ ಆಫ್ ಎ ಸೆಕ್ರೆಟರಿ ಜನರಲ್ ಆ್ಯಸ್ ದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದಿ ಯುನೈಟೆಡ್ ನೇಷನ್ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಹೆಡ್. ಈ ಒಂದು ಸಚಿವಾಲಯದ ಮುಖ್ಯಸ್ಥರನ್ನು ಮಹಾಪ್ರಧಾನ ಕಾರ್ಯದರ್ಶಿ ಅಂತ ಕರಿತೀವಿ. ಈಸ್ ದ ಎ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ನಾವು ಕರಿಬೋದು. ಎರಿಕ್ ಡ್ರಮಂಡ್ ವಾಸ್ ದ ಫಸ್ಟ್ ಜನರಲ್ ಸೆಕ್ರೆಟರಿ ಅಂಡರ್ ದಿ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಎರಿಕ್ ಡ್ರಮಂಡ್ ವಾಸ್ ದ ಫಸ್ಟ್ ಜನರಲ್ ಸೆಕ್ರೆಟರಿ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಎರಿಕ್ ಡ್ರಮಂಡನ್ನು ನೋಡ್ತೀವಿ. ಆನಂತರ ಟ್ರಿಗ್ವೇಲಿ, ಸೆಕೆಂಡ್ ಒನ್ ಇಸ್ ಟ್ರಿಗ್ವೇಲಿ. 1946ಇಂದ 1950ವರೆಗೆ 52ವರೆಗೆ ಅವರು 2 ಟರ್ಮ್ಗೆ ಅವರು ಅಧ್ಯಕ್ಷರಾಗಿ ಇರ್ತಾರೆ. 5 ವರ್ಷಗಳ ಅಧಿಕಾರಾವಧಿ ಇದೆ ಅವರಿಗೆ, ಅಧ್ಯಕ್ಷರಿಗೆ ಮಹಾಪ್ರಧಾನ ಕಾರ್ಯದರ್ಶಿಗೆ 5 ವರ್ಷ ಅಧಿಕಾರಾವಧಿ ಇದೆ. ಆನಂತರ ಮತ್ತು ಡ್ರ್ಯಾಗ್ ಹ್ಯಾಮರ್ಶೀಲ್ಡ್ ಅಂತೇಳಿ ಸ್ವೀಡನ್ ದೇಶದವರು 1953ರಿಂದ 1961ರವರೆಗೆ ಅಧಿಕಾರದಲ್ಲಿದ್ದರು. ನಂತರ ಬಂದಂತಹ ಮಹಾಪ್ರಧಾನ ಕಾರ್ಯದರ್ಶಿ ಬರ್ಮಾದ ಉತಾಂಟ್ ಅಂತ 1961ರಿಂದ 1971 2 ಅವಧಿಗೆ. ನಂತರ ಆಸ್ಟ್ರಿಯಾದ ಡಾಕ್ಟರ್ ಕುರ್ಟ್ವಾಲ್ಡ್ ಹೇಮ್ ಅಂತ 1972ರಿಂದ 1981ರವರೆಗೆ 2 ಅವಧಿಗೆ. ನಂತರ ಜೆವಿಯರ್ ಪೆರೆಚ್ ಡಿ ಕ್ಯೂಲರ್ ಪೆರು ದೇಶದ 1982ರಿಂದ 1991. ನಂತರ ಬೂಟ್ರೋಸ್ ಘಾಲಿ ಈಜಿಪ್ಟ್ ದೇಶದವರು, ಇವರು 1991ರಿಂದ 1996 1 ಅವಧಿಗೆ ಮಾತ್ರ. ನಂತರ ಘಾನಾ ದೇಶದ ಕೋಫಿ ಅನ್ನಾನ್, ಇವರು 1997ರಿಂದ 2016ರವರೆಗೆ 2 ಅವಧಿಗೆ ಅಧಿಕಾರವನ್ನು ಚಲಾಯಿಸಿದರು. ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಪೋರ್ಚುಗಲ್ ದೇಶದ ಆಂಟೋನಿಯೋ ಗುಟೆರಸ್ ಅವರು ಈಗ ಪ್ರಸ್ತುತವಾಗಿದ್ದಾರೆ. ಆಂಟೋನಿಯೋ ಗುಟೆರಸ್ ಟುಕ್ ಓವರ್ ದ ನ್ಯೂ ಜನರಲ್ ಸೆಕ್ರೆಟರಿ ಆಫ್ ದಿ ಯುನೈಟೆಡ್ ನೇಷನ್ಸ್ ಫ್ರಮ್ 1st January 2017. ಈಸ್ ದ 9th person to hold his office ಈಸ್ ಫ್ರಮ್ ಪೋರ್ಚುಗಲ್. ಇಲ್ಲಿ ಸೆಕ್ರೆಟರಿ ಜನರಲ್ ಅಪಾಯಿಂಟ್ಮೆಂಟ್ ಅಂತ ನೋಡಿದಾಗ, ಅವರ ನೇಮಕವನ್ನು ನೋಡಿದಾಗ, ದ ಸೆಕ್ರೆಟರಿ ಜನರಲ್ ಈಸ್ ಅಪಾಯಿಂಟೆಡ್ ಬೈ ದಿ ಜನರಲ್ ಅಸೆಂಬ್ಲಿ ಆನ್ ದಿ ರೆಕಮೆಂಡೇಷನ್ ಆಫ್ ದಿ ಸೆಕ್ರೆಟರಿ ಕೌನ್ಸಿಲ್. ಭದ್ರತಾ ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಚಿವಾಲಯಕ್ಕೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡುತ್ತೆ. ದ ಚಾರ್ಟರ್ ಈಸ್ silent about the term of the office of Secretary General. Initially a term of 3 years was suggested at the San Francisco conference, but it is in the 5 years. ಇಲ್ಲಿ ಪ್ರಮುಖವಾಗಿ ಅದರ ಅವಧಿಗೆ ಸಂಬಂಧಪಟ್ಟಂತೆ ಅದು ಸ್ಪಷ್ಟವಾಗಿಲ್ಲ. ಆದರೆ ಪ್ರಾರಂಭದಲ್ಲಿ 3 ವರ್ಷ ಅಧಿಕಾರಾವಧಿ ಇತ್ತು. ನಂತರ ಈಗ ಅದರ ಅಧಿಕಾರಾವಧಿ ಮಹಾಕಾರ್ಯದರ್ಶಿ ಅಧಿಕಾರಾವಧಿ 5 ವರ್ಷ ಅಂತ ಕರಿತೀವಿ. ದ ಕ್ವಾಲಿಫಿಕೇಷನ್ಸ್ ಆಫ್ ದಿ ಸೆಕ್ರೆಟರಿ to the Secretariat of the United Nations. The candidate should be acceptable to both the General Assembly and Security Council. ಇಲ್ಲಿ ಭದ್ರತಾ ಸಮಿತಿ ಮತ್ತು ಸಾಮಾನ್ಯ ಸಭೆ 2 ಅಂಗಗಳು ಒಪ್ಪಿಕೊಂಡಂಥವರು ಮಾತ್ರ ಸದಸ್ಯರಾಗಲು ಸಾಧ್ಯವಾಗುತ್ತೆ. ಈ ಶುಡ್ ಬಿ ಎ ಗುಡ್ ಸ್ಟೇಟ್ಸ್ಮನ್, ಒಬ್ಬ ಉತ್ತಮ ಪರಿಣಿತವಂತಹ ಒಬ್ಬ ಜ್ಞಾನಿಯಾಗಿರಬೇಕು. ಹಿ ಶುಡ್ ಬಿ ಎ
ಪ್ರಿಪೇರ್ಡ್ ಟು ಟೇಕ್ ರಿಸ್ಕ್, ಅಂದರೆ ಭಾಳಷ್ಟು ಹೆಚ್ಚು ಶ್ರಮವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಆಗಿರಬೇಕು. ಹಿ ಶುಡ್ ಬಿ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಉತ್ತಮ ಆಡಳಿತಗಾರ ಆಗಿರಬೇಕು. ಹಿ ಶುಡ್ ಬಿ ಎ ಟ್ರಸ್ಟೆಡ್ ಕನ್ಸಲ್ಟೆಂಟ್ ಆಫ್ ಆಲ್ ದ ಸೈಡ್ಸ್, ಅಂದರೆ ಎಲ್ಲ ರೀತಿಯಲ್ಲಿ ನಂಬಿಕೆಯನ್ನು ಒಳಗೊಂಡಿರಬೇಕು. ಈ ರೀತಿಯ ಅರ್ಹತೆಗಳಿರುವಂಥವ್ರನ್ನ ಭದ್ರತಾ ಮಂಡಳಿ ಶಿಫಾರಸು ಮಾಡಿದಾಗ ಸಾಮಾನ್ಯ ಸಭೆ ಅವರನ್ನು ನೇಮಕ ಮಾಡುತ್ತೆ. ಅಂತಹ ಸಚಿವಾಲಯದ ಮಹಾಪ್ರಧಾನ ಕಾರ್ಯದರ್ಶಿಯ ಕಾರ್ಯಗಳನ್ನು ನೋಡಿದ್ರೆ, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಸೆಕ್ರೆಟರಿ ಜನರಲ್ ಆಫ್ ದಿ ಯುನೈಟೆಡ್ ನೇಷನ್ಸ್ ದರ್ ಎಕ್ಸಸೈಸ್ ಇಯರ್. ದ ಫಸ್ಟ್ ಒನ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್, ಆಡಳಿತ ಕಾರ್ಯಗಳು. ಅದರಲ್ಲಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ದಿ ಆ್ಯಕ್ಟಿವಿಟೀಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಈ ಸಾಮಾನ್ಯ ಸಭೆಯ ವಿಶ್ವಸಂಸ್ಥೆಯ ಅದರ ಸಂಪೂರ್ಣ ಚಟುವಟಿಕೆಗಳನ್ನು, ಅದರ ಕಾರ್ಯಕ್ರಮಗಳನ್ನು, ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಅದರ ಸಂಘಟನೆ ಮಾಡುವಂಥ, ನಿರ್ದೇಶಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಎನ್ಶೂರ್ಸ್ ದ ಎಫಿಷಿಯೆಂಟ್ ವರ್ಕಿಂಗ್ ಆಫ್ ದ ಆರ್ಗನ್ಸ್ ಆ್ಯಂಡ್ ಕಮಿಟೀಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಪ್ರಧಾನಾಂಗಗಳೇನಿದ್ದಾವೆ, ವಿಶ್ವಸಂಸ್ಥೆಯ ಏನು ಹಲವಾರು ಸಮಿತಿಗಳಿದ್ದಾವೆ, ಆ ಸಮಿತಿಗಳು ಅವು ಪಾರದರ್ಶಕವಾಗಿ ದಕ್ಷತೆಯಿಂದ ಕೆಲಸವನ್ನು ಮಾಡಿಕೊಳ್ಳುವಂಥ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು. ಈ ಕಂಟ್ರೋಲ್ಸ್ ದಿ ಸೆಕ್ರೆಟ್ರೇಟ್, ಇಡೀ ಸಚಿವಾಲಯವನ್ನು ನಿಯಂತ್ರಿಸ್ತಾರೆ. ಈ ಹೆಲ್ಪ್ಸ್ ದ ಡ್ರಾಫ್ಟಿಂಗ್ ಆಫ್ ಡಾಕ್ಯುಮೆಂಟ್ಸ್, ರೆಸೊಲ್ಯೂಷನ್ಸ್ ಆ್ಯಂಡ್ ರಿಪೋರ್ಟ್ಸ್. ಇವರು ಅಲ್ಲಿ ಕರಡುಗಳನ್ನು ರೂಪಿಸುವಂಥದ್ದು, ಅಂದರೆ ಸಚಿವಾಲಯದಲ್ಲಿ ನೀತಿ ನಿಯಮಗಳನ್ನು ರೂಪಿಸುವಂಥದ್ದು, ಅದಕ್ಕೆ ಬೇಕಾದ ವರದಿಗಳನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಟೇಕ್ಸ್ ಆ್ಯಕ್ಷನ್ಸ್ ಆನ್ ದ ರೆಸೊಲ್ಯೂಷನ್ಸ್ ಪಾಸ್ ಬೈ ದ ಜನರಲ್ ಅಸೆಂಬ್ಲಿ. ಮತ್ತು ಸಾಮಾನ್ಯ ಸಭೆಯಲ್ಲಿ ಪಾಸ್ ಆದಂತಹ ಮಸೂದೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಇಟ್ ಇಂಪ್ಲಿಮೆಂಟ್ಸ್. ಈ ಗಿವ್ಸ್ ಟೆಕ್ನಿಕಲ್ ಆ್ಯಂಡ್ ಲೀಗಲ್ ಅಡ್ವೈಸ್, ತಾಂತ್ರಿಕ ಮತ್ತು ಶಾಸನೀಯ ಸಲಹೆಯನ್ನು ಕೊಡ್ತಾರೆ. ಈ ಬ್ರಿಂಗ್ಸ್ ದಿ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಇನ್ ಟು ದ ರಿಲೇಷನ್ಶಿಪ್ ವಿತ್ ದಿ ಯುನೈಟೆಡ್ ನೇಷನ್ಸ್. ಜೊತೆಗೆ ವಿಶೇಷ ಅಂಗಸಂಸ್ಥೆಗಳು ವಿಶ್ವಸಂಸ್ಥೆಯೊಂದಿಗೆ ಉತ್ತಮ ಸಂಬಂಧವನ್ನು ಜೋಡಿಸುವ ಕೆಲಸವನ್ನು ಮಾಡ್ತಾರೆ. ಸೋ ಫಾರ್ ಆಸ್ ದ ಹೋಲ್ಡಿಂಗ್ ಆಫ್ ಸ್ಪೆಷಲ್ ಕಾನ್ಫರೆನ್ಸಸ್ ಕನ್ಸರ್ನ್ಡ್ ಅಂತ. ಜೊತೆಗೆ ಸಮ್ಮೇಳನಗಳನ್ನು ಆಯೋಜಿಸುವಂತಹ, ಸಂಘಟಿಸುವಂತಹ, ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ದ ಸೆಕೆಂಡ್ ಫಂಕ್ಷನ್, ದ ಸೆಕ್ರೆಟರಿ ಜನರಲ್ ಹ್ಯಾಸ್ ಸೆವೆರಲ್ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಹವೆವರ್ ದೀಸ್ ಫಂಕ್ಷನ್ಸ್ ಆರ್ ದಿ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದಿ ಜನರಲ್ ಅಸೆಂಬ್ಲಿ. ಸಾಮಾನ್ಯ ಸಭೆ ಒಪ್ಪಿದಂತಹ ವಿಷಯಗಳ ಬಗ್ಗೆ ಅವರು ಕಾರ್ಯನಿರ್ವಹಿಸ್ತಾರೆ. ಈ ಪ್ರಿಪೇರ್ ದಿ ಬಡ್ಜೆಟ್ ಆಫ್ ದಿ ಯುನೈಟೆಡ್ ನೇಷನ್ಸ್, ಅಂದರೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಾದಂಥ ಅಂದಾಜು ಪಟ್ಟಿ ಬಡ್ಜೆಟನ್ನು ಪ್ರಿಪೇರ್ ಮಾಡೋದು ಈ ಜನರಲ್ ಸೆಕ್ರೆಟರಿ ಅಂತ ಕರಿತೀವಿ. ಈ ಅಲೋಕೇಟ್ಸ್ ದಿ ಫಂಡ್ಸ್ ಆ್ಯಂಡ್ ಕಂಟ್ರೋಲ್ ದಿ ಎಕ್ಸ್ಪೆಂಡಿಚರ್. ಅಲೋಕೇಟ್ಸ್ ದಿ ಫಂಡ್ಸ್ ಅಂದರೆ ಆ ರೆವಿನ್ಯೂ ಹೇಗೆ ಜನರೇಟ್ ಮಾಡಬೇಕು, ಫಂಡ್ಸ್ ಯಾವ ಥರ ಇನ್ಕಮ್ ಇದೆ, ಯಾವ ಕಡೆಯಿಂದ ಇನ್ಕಮ್, ಯಾವ ಥರ ಯಾವ ಮೂಲದಿಂದ ಇನ್ಕಮ್ ಇದೆ, ಮತ್ತು ಹೇಗೆ ಅದನ್ನು ಎಕ್ಸ್ಪೆಂಡಿಚರ್ ಮಾಡಬೇಕು, ಅದು ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹಣವನ್ನು ನಿಗದಿಗೊಳಿಸಬೇಕು ಎಂಬುದನ್ನು ಪ್ರಿಪೇರ್ ಮಾಡಿ ಅಲೋಕೇಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಹಿ ಮೇಕ್ಸ್ ಕಲೆಕ್ಷನ್ಸ್ ಆಫ್ ಕಂಟ್ರಿಬ್ಯೂಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವದ ರಾಷ್ಟ್ರಗಳಿಂದ ಡೊನೇಷನ್ಸನ್ನು, ಕಾಂಟ್ರಿಬ್ಯೂಷನ್ನ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಈ ಕನ್ಸಲ್ಟ್ಸ್ ದಿ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಫಾರ್ ದಿ ಕಾಮನ್ ಫೈನಾನ್ಷಿಯಲ್ ಕಂಟ್ರೋಲ್ಸ್ ಆ್ಯಂಡ್ ಆಲ್ಸೋ ಫಾರ್ ಇನ್ವಾಲ್ವಿಂಗ್ ಕಾಮನ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್. ಹಣಕಾಸಿನ ನಿಯಂತ್ರಣನ, ವಿಶೇಷ ಅಂಗಸಂಸ್ಥೆಗಳ ಹಣಕಾಸನ್ನು ನಿಯಂತ್ರಣ ಮಾಡ್ಬೋದು. ವಿಶೇಷ ಅಂಗಸಂಸ್ಥೆಗಳ ಹಣಕಾಸಿನ ಕಾರ್ಯಾಚರಣೆಯಲ್ಲಿ ಇವರು ಸಹ ಇನ್ವಾಲ್ವ್ ಆಗುವುದನ್ನು ನೋಡುತ್ತೀವಿ, ಇವರು ಭಾಗವಹಿಸುವಿಕೆ. ಔಟ್ಸೈಡ್ ದ ಸ್ಪೆಸಿಫಿಕ್ ಬಡ್ಜೆಟರಿ ಅಪ್ರೋಪ್ರಿಯೇಷನ್ he retains a limited authority. Then political function of the Secretary General, he has to perform all such functions which are deemed necessary for maintaining the international peace and security. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಂಥ ಅಗತ್ಯವಾದ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಮಹಾಪ್ರಧಾನ ಕಾರ್ಯದರ್ಶಿಗೆ ಇದೆ. ದ ಸೆಕ್ರೆಟರಿ ಜನರಲ್ ಮೇ ಬ್ರಿಂಗ್ ಟು ದ ಅಟೆನ್ಷನ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಎನಿ ಮ್ಯಾಟರ್ which in his opinion may threaten the maintenance of international peace and security. He may call a meeting of the Security Council. ಅಂದರೆ ಇಲ್ಲಿ ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಆಗುವಂತಹ, ಯಾವುದೇ ಆತಂಕವಾಗುವಂತಹ ಸನ್ನಿವೇಶಗಳು, ಸಂದರ್ಭವು ಉದ್ಭವವಾದಾಗ ಅಂತಹ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ಭದ್ರತಾ ಮಂಡಳಿಗೆ ತರುವಂಥದ್ದು
ಭದ್ರತಾ ಮಂಡಳಿ ಆ ದಿಕ್ಕಿನಲ್ಲಿ ಸಭೆಯನ್ನು ನಡೆಸುವಂತೆ ಮೀಟಿಂಗ್ ಅರೇಂಜ್ಮೆಂಟ್ ಮಾಡುವಂಥ ಕೆಲಸವನ್ನು ಜನರಲ್ ಸೆಕ್ರೆಟರಿ ಅಥವಾ ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ದ ಸೆಕ್ರೆಟರಿ ಜನರಲ್ ಹ್ಯಾಸ್ ದ ಪವರ್ ಟು ಎಕ್ಸಸೈಸ್ ಡಿಸ್ಕ್ರಿಯೇಷನ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಇನ್ ದಿ ಫಾರ್ಮುಲೇಷನ್ ಆಫ್ ಪಾಲಿಸಿ. ಮಹಾಪ್ರಧಾನ ಕಾರ್ಯದರ್ಶಿ ಇಲ್ಲಿ ನೀತಿಗಳನ್ನು ರೂಪಿಸುವಲ್ಲಿ ಅದರ ಮೇಲೆ ಪ್ರಭಾವ ಇರುವಂತಹ ಅಥವಾ ನೀತಿ ರೂಪಿಸುವಲ್ಲಿ ತನ್ನದಂಥ ವಿವೇಚನಾ ಅಧಿಕಾರವನ್ನು ಹೊಂದಿದರೆ ಈಸ್ ನಾಟ್ ಬೈಂಡಿಂಗ್ ಟು ಎನಿ ಅದರ್ಸ್. ಹಿ ಹ್ಯಾಸ್ ದ ಫಾರ್ಮುಲೇಟ್ ದಿ ಪಾಲಿಸೀಸ್ ಇನ್ ಈಸ್ ಓನ್ ಡಿಸ್ಕ್ರಿಯೇಷನ್. ಆ ರೀತಿ ವಿವೇಚನಾ ಅಧಿಕಾರ, ಸ್ವಂತ ಅಧಿಕಾರವನ್ನು ಹೊಂದಿರ್ತಾರೆ. ದ ಸೆಕ್ರೆಟರಿ ಜನರಲ್ ಕ್ಯಾನ್ ಗಿವ್ಸ್ ಹಿಸ್ ಒಪಿನಿಯನ್ ಆನ್ ಮ್ಯಾಟರ್ಸ್ ಆಲ್ರೆಡಿ ಅಂಡರ್ ಕನ್ಸಿಡರೇಷನ್ ದಿ ಸೆಕ್ಯೂರಿಟಿ ಕೌನ್ಸಿಲ್. ಅಂದರೆ ಈಗಾಗಲೇ ಭದ್ರತಾ ಮಂಡಳಿಯಲ್ಲಿ ಚರ್ಚೆಗೊಳಪಟ್ಟಿರುವಂತಹ ವಿಷಯಗಳ ಬಗ್ಗೆ ತನ್ನ ಒಪಿನಿಯನ್, ಅಭಿಪ್ರಾಯವನ್ನು ಕೊಡುವಂಥದ್ದು. ಸೆಕ್ರೆಟರಿ ಜನರಲ್ ಪ್ರಿಪೇರ್ಸ್ ಆ್ಯಂಡ್ ಸಬ್ಮಿಟ್ಸ್ ಆ್ಯನ್ಯುವಲ್ ರಿಪೋರ್ಟ್ಸ್ ಆನ್ ದಿ ವರ್ಕ್ ಆಫ್ ದಿ ಯುನೈಟೆಡ್ ನೇಷನ್ಸ್, ಆಲ್ಸೋ ಹೈಲೈಟ್ಸ್ ದಿ ಅಚೀವ್ಮೆಂಟ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಇಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿ ವಿಶ್ವಸಂಸ್ಥೆಗೆ ವಾರ್ಷಿಕ ವರದಿಯನ್ನು ಒಪ್ಪಿಸಬೇಕು. ಅಂದರೆ ಆ ವರ್ಷದಲ್ಲಿ ಏನೇನು ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಏನು ಅಚೀವ್ಮೆಂಟ್ಸ್ ಆಗಿದೆ, ಇದರ್ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಆರ್ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್, ಎಜುಕೇಷನಲ್, ಎನಿ ಅದರ್ ಅಚೀವ್ಮೆಂಟ್ಸ್ ಆರ್ ಡನ್ ಬೈ ದಿ ಇಯರ್. ಸಚ್ ಆಲ್ ದ ರಿಪೋರ್ಟ್ಸ್ ವಿಲ್ ಬಿ ಸಬ್ಮಿಟ್ ಟು ದಿ ಜನರಲ್ ಅಸೆಂಬ್ಲಿ. ಆದ್ದರಿಂದ ವಿಶ್ವಸಂಸ್ಥೆಗೆ ಎಲ್ಲ ರೀತಿಯ ಒಂದು ವರದಿಗಳನ್ನು ಕೊಡುವಂಥದ್ದು, ಆ ವಾರ್ಷಿಕ ವರದಿಯನ್ನು ತಯಾರು ಮಾಡಿ ವಾರ್ಷಿಕ ವರದಿಯನ್ನು ಕೊಡುವುದು, ಅದರ ಬಗ್ಗೆ ಪ್ರಮುಖವಾದ ಅಂಶಗಳನ್ನು ಹೈಲೈಟ್ ಮಾಡುವಂಥದ್ದು. ದ ಸೆಕ್ರೆಟರಿ ಜನರಲ್ ರನ್ಸ್ ಆ್ಯಂಡ್ ರಶಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್ ಥ್ರೂ ದಿ ನೆಗೋಷಿಯೇಷನ್ಸ್. ಈ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ವಿಶ್ವದಾದ್ಯಂತ ಸಂಚರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ಅಗತ್ಯವಿದ್ದರೆ, ಶಾಂತಿಗೆ ಭಂಗ ಉಂಟಾದರೆ ಅಥವಾ ವಿವಾದಗಳನ್ನು ಶಾಂತಿಯುತವಾಗಿ ಇತ್ಯರ್ಥಪಡಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಅಥವಾ ಶಾಂತಿ ಒಪ್ಪಂದಗಳನ್ನು ಆಯೋಜಿಸುವಂಥ ದಿಕ್ಕಿನಲ್ಲಿ ವಿಶ್ವದಾದ್ಯಂತ ಸಂಚರಿಸುವಂಥ ಅಧಿಕಾರವನ್ನು, ಆ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾರೆ. ದೆನ್ ರೆಪ್ರೆಸೆಂಟೇಷನಲ್ ಫಂಕ್ಷನ್ಸ್. He acts as the agent or representative of the United Nations because the General Secretary is the indicator of the United Nations. He represents entire the United Nations. ಮಹಾಪ್ರಧಾನ ಕಾರ್ಯದರ್ಶಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಸಂಸ್ಥೆಯೇ ಭಾಗವಹಿಸಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಸ್ ದ ಓನ್ಲಿ ಪರ್ಸನ್ ಹೂ ಸ್ಟ್ಯಾಂಡ್ಸ್ ಫಾರ್ ದಿ ಯುನೈಟೆಡ್ ನೇಷನ್ ಆ್ಯಸ್ ಎ ಹೋಲ್. ಇಡೀ ವಿಶ್ವಸಂಸ್ಥೆಯ ಪರವಾಗಿ ಈ ಭಾಗವಹಿಸುವಂತಹ ರೆಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಈ ರೆಪ್ರೆಸೆಂಟ್ ದಿ ಯುನೈಟೆಡ್ ನೇಷನ್ಸ್ ಇಫ್ ನೆಗೋಷಿಯೇಷನ್ಸ್ ಆರ್ ಕಂಡಕ್ಟೆಡ್ ವಿತ್ ಎನಿ ಅದರ್ ಸ್ಪೆಷಲೈಸ್ಡ್ ಏಜೆನ್ಸೀಸ್. ಈಸ್ ಆಫೀಸ್ ಈಸ್ ದ ಮೇನ್ ಚಾನಲ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ವಿಶ್ವಸಂಸ್ಥೆಯ ಪರವಾಗಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂಥದ್ದು, ಪ್ರಮುಖವಾಗಿ ಈ ಒಪ್ಪಂದಗಳನ್ನು ಆಯೋಜಿಸುವಂತಹ ಸಂದರ್ಭಗಳಲ್ಲಿ ವಿಶ್ವಸಂಸ್ಥೆಯ ಪರವಾಗಿ ಭಾಗವಹಿಸುವಂಥ ಒಂದು ಚಾನಲ್ ಅಂತ ಕರಿತೀವಿ. ಇವರ ಮೂಲಕವೇ ಸಭೆ ಸಮಾರಂಭಗಳನ್ನು, ಒಪ್ಪಂದಗಳನ್ನು ಆಯೋಜಿಸುವಂಥದ್ದು, ಸಮ್ಮೇಳನಗಳನ್ನು ಆಯೋಜಿಸುವಂಥ ಕೆಲಸವನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ದ ಸೆಕ್ರೆಟರಿ ಜನರಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಸೆಂಟ್ರಲ್ ಪ್ಲೇಸ್ ಇನ್ ದ ವರ್ಕ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಪ್ರಧಾನ ಕಾರ್ಯದರ್ಶಿ ವಿಶ್ವಸಂಸ್ಥೆಯ ಕಾರ್ಯಗಳಲ್ಲಿ ಪ್ರಮುಖವಾದ ಒಂದು ಸ್ಥಾನವನ್ನು ಹೊಂದಿರ್ತಾರೆ. ಅಗ್ರಿಮೆಂಟ್ಸ್ ಆರ್ ಮೇಡ್ ಬೈ ದಿ ಸೆಕ್ರೆಟರಿ ಜನರಲ್ ಆರ್ ಆನ್ ರಿಕ್ವೆಸ್ಟ್ ಆಫ್ ಎನಿ ಆರ್ಗ್ಯಾನ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಯಾವುದೇ ಅಂಗ ಅಥವಾ ಮನವಿಯ ಮೇರೆಗೆ ಸಭೆಗಳನ್ನು ಆಯೋಜಿಸುವಂಥ ಕೆಲಸವನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಅಂದರೆ ಸಾಮಾನ್ಯ ಸಭೆಗಳನ್ನು ನಡೆಸುವಂಥದ್ದು ಅಥವಾ ತುರ್ತು ಸಭೆಗಳು ನಡೆಸುವಂಥದ್ದು, ಭದ್ರತಾ ಮಂಡಳಿ ಸಭೆಗಳು ನಡೆಸುವಂತೆ ರಿಕ್ವೆಸ್ಟ್ ಮಾಡಿದಾಗ ಭದ್ರತಾ ಮಂಡಳಿ ಸಭೆಗಳನ್ನು ಆಯೋಜಿಸುವಂಥದ್ದು, ಹಾಗೆ ಸಾಮಾಜಿಕ ಆರ್ಥಿಕ ಸಮಿತಿಯ ಸಭೆಗಳನ್ನು ಆಯೋಜಿಸುವಂಥದ್ದು, ವಿಶ್ವಸ್ತ ಮಂಡಳಿ ಸಭೆಗಳನ್ನು ಆಯೋಜಿಸುವಂಥದ್ದು ಅಥವಾ ವಿಶ್ವಸ್ತ ಸಮಿತಿಯ ಪ್ರದೇಶಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಈ ರೀತಿಯ ಒಂದು ಕೆಲಸಗಳನ್ನು ಇಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಈ ರೆಪ್ರೆಸೆಂಟ್ ದಿ ಇಂಟ್ರೆಸ್ಟ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಬಿಫೋರ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆನ್ ಸೆವೆರಲ್ ಅಕೇಷನ್ಸ್. ಅಂದರೆ ವಿಶೇಷ ಸಂದರ್ಭಗಳಲ್ಲಿ ವಿಶ್ವಸಂಸ್ಥೆಯ ಹಿತದೃಷ್ಟಿಯಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ
ತನ್ನ ವಿಷಯಗಳನ್ನು ಚರ್ಚೆಯನ್ನು ಮಾಡ್ಬೋದು, ಅದಕ್ಕೆ ಸಲಹೆಯನ್ನು ಸಹ ಪಡೆದುಕೊಳ್ಳುವಂಥ ಅಧಿಕಾರ ಇದೆ. ಎವರಿ ಟ್ರೀಟಿ ಆ್ಯಂಡ್ ಎವರಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಎಂಟರ್ಡ್ ಇಂಟು ಬೈ ಎನಿ ಮೆಂಬರ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಕ್ಯಾನ್ ಬಿ ರಿಜಿಸ್ಟರ್ಡ್ ವಿತ್ ದಿ ಸೆಕ್ರೆಟರಿ ಜನರಲ್ ರಿಜಿಸ್ಟರ್ಸ್ ದೀಸ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಪ್ಪಂದಗಳು, ಯಾವುದೇ ಮಾತುಕತೆಗಳು ನಡೀಬೇಕಾದ್ರೆ ಆ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮಹಾಪ್ರಧಾನ ಕಾರ್ಯದರ್ಶಿಯ ಮೂಲಕ ಆಗಬೇಕು, ಅವರಲ್ಲಿ ನೋಂದಣಿ ಆಗಬೇಕಂತ ಹೇಳ್ತೀವಿ. ಬಿಫೋರ್ ಅರೇಂಜಿಂಗ್ ದಿ ಎನಿ ಮೀಟಿಂಗ್ಸ್ ಇಂಟರ್ನ್ಯಾಷನಲ್ ಟ್ರೀಟೀಸ್ ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ದಿ ಸೆಕ್ರೆಟರೇಟ್. ವಿಶ್ವಸಂಸ್ಥೆಯ ಸಚಿವಾಲಯದಲ್ಲಿ ನೋಂದಣಿ ಆಗಬೇಕು. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯ ಗಮನಕ್ಕೆ ತರುವುದರ ಮೂಲಕ ಆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಯೋಜನೆ ಮಾಡ್ಕೊಳ್ಬೇಕಂತೇಳಿ ಹೇಳ್ತೀವಿ. ನೋ ಪಾರ್ಟಿ ಟು ಎನಿ ಸಚ್ ಟ್ರೀಟಿ ಆರ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ which has not been registered in accordance with the provisions of the charter can invoke that treaty or agreement before any organ of the United Nations. ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಾಗ್ಬೋದು, ವಿಶ್ವಸಂಸ್ಥೆಯ ಇನ್ನಿತರ ಅಂಗಗಳಾಗಲಿ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಲಿ ಆ ಎಲ್ಲವೂ ಸಹ ಮಹಾಪ್ರಧಾನ ಕಾರ್ಯದರ್ಶಿಯ ಒಪ್ಪಿಗೆ ಮೇರೆಗೆ ಮತ್ತು ಅವರ ಸಮ್ಮತಿಯ ಮೇರೆಗೆ ನಡೀಬೇಕು. ಒಂದು ವೇಳೆ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಗಳು ವಿಶ್ವಸಂಸ್ಥೆಯ ಚಾರ್ಟರ್ ಪ್ರಣಾಳಿಕೆಗೆ ವಿರುದ್ಧವಾಗಿದ್ದರೆ ಅವುಗಳನ್ನು ರದ್ದುಗೊಳಿಸುವಂಥ ಅಧಿಕಾರ ಮಹಾಪ್ರಧಾನ ಕಾರ್ಯದರ್ಶಿಗಿರ್ತವೆ. ದ ಸೆಕ್ರೆಟರಿ ಜನರಲ್ ಹ್ಯಾಸ್ ಬೀನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ದಿ ಎವಲ್ಯೂಷನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಫ್ರಮ್ 1945 ಟು ದ ಪ್ರೆಸೆಂಟ್. ಅಂದರೆ 1945ರಿಂದ ಇಲ್ಲಿವರೆಗೆ ಮಹಾಪ್ರಧಾನ ಕಾರ್ಯದರ್ಶಿಯು ವಿಶ್ವಸಂಸ್ಥೆಯ ಅಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಈ ಎಂಗೇಜಿಂಗ್ ಕೀ ರೋಲ್, ಒಂದು ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸ್ತಾ ವಿಶ್ವಸಂಸ್ಥೆಯನ್ನು ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಯ ಪಾತ್ರ ಮಹತ್ವದ್ದಾಗಿದೆ ಎಂಬುದಾಗಿ ನಾವಿಲ್ಲಿ ನೋಡ್ಬೋದು. ಇಷ್ಟು ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲಾಯಿತು. ಧನ್ಯವಾದಗಳು.